ಎಲ್ಲ ತಾಯಿದಿರಿಗೂ ಬೆಳಗ್ಗೆ ಎದ್ದ ತಕ್ಷಣ ಕಾಡೋದು ಒಂದೇ ಚಿಂತೆ, ಮಕ್ಕಳು ಲಂಚ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡೋಣ ಅಂತ. ನಮಗೆ ತಾಯಂದಿರಿಗೆ ಲಂಚ್ ಬಾಕ್ಸಲ್ಲಿ ಹೆಲ್ದಿಯಾಗಿರುವಂತಹ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿರುವಂತಹ ಫುಡ್ ಇದ್ದರೆ ತುಂಬ ಮನಸ್ಸಿಗೆ ನಿರಾಳ ಆಗುತ್ತೆ. ಇಲ್ಲ ಜಾಸ್ತಿ ನಾವು ಎಣ್ಣೆ ಹಾಕಿ ಮಾಡಿಕೊಟ್ರು ನಮಗೆ ಮನಸ್ಸಲ್ಲಿ ಬೇಜಾರು ಕಾಡ್ತಾ ಕಾಡುತ್ತೆ ತಾನೇ. ಸೊ ಅದಕ್ಕೆ ನಾನು ಮಾಡಿದ್ದೀನಿ ಸಬ್ಬಕ್ಕಿ ಸೊಪ್ಪಿನಿಂದ ಫ್ರೈಡ್ ರೈಸ್. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಈ ಆರೋಗ್ಯಕರವಾದ ರೆಸಿಪಿನ ನಿಮ್ಮ ಲಂಚ್ ಬಾಕ್ಸಲ್ಲೂ ಸೇರಿಸಿ. ಸೊ ನಾನು ಈ ಒಂದು ರೆಸಿಪಿಗೆ ಆ್ಯಡ್ ಮಾಡಿರೋದು ಸಬ್ಬಕ್ಕಿ ಸೊಪ್ಪು, ಬಟಾಣಿ, ಟೊಮ್ಯಾಟೊ, ಇವು ಮೇನ್ ಇಂಗ್ರೀಡಿಯೆಂಟ್ಸ್. ಇನ್ನು ಮಿಕ್ಕಿದ್ದೆಲ್ಲ ನಾವು ಏನೇನು ಒಗ್ಗರಣೆಗೆ ಹಾಕ್ತೀವಲ್ಲ ಆ ಐಟಮ್ಸ್. ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ದಪ್ಪಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹೀಗೆ ಹೆಲ್ದಿಯಾದಂತಹ ಐಟಮ್ಸ್ನ ಹಾಕಿ ಈಗೊಂದು ಸಬ್ಬಕ್ಕಿ ಸೊಪ್ಪಿನ ಫ್ರೈಡ್ ರೈಸ್ ನೀವು ಮಾಡಿ. ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಆ್ಯಂಡ್ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಗೆ ಬೇಕಾಗಿರೋದು ಮಕ್ಕಳು ಆರೋಗ್ಯ ಆ್ಯಂಡ್ ಅವರು ಬಾಕ್ಸ್ನ ಖಾಲಿ ಮಾಡೋದಾಗಿರುತ್ತೆ. ಸೊ ಈ ರೆಸಿಪಿನ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಅದ್ರ ಜೊತೆಗೆ ನಮ್ಮ ತಾಯಿದಿರಿಗೆ ಕಾಡೋದೊಂದೇ ಪ್ರಶ್ನೆ, ನನ್ನ ಮಕ್ಕಳು ಎಲ್ಲ ಐಟಮ್ಸು ತಿನ್ನಬೇಕು ಅಂತ. ಸಬ್ಬಕ್ಕಿ ಸೊಪ್ಪು ಎಲ್ತಿಗೆ ಒಳ್ಳೆ ಆಗಿರೋದ್ರಿಂದ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಸಿಯಾಗಿ ರುಚಿಕರವಾದ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕಮೆಂಟ್ ಮಾಡೋದನ್ನ, ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಕ್ಕೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ಆ್ಯಂಡ್ ಫುಲ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ನೋಡೋದನ್ನ ಮರಿಬೇಡಿ.